ಈ ವಿಡಿಯೋದಲ್ಲಿ ಒಂದು ಸೀನ್ಗೆ ಯಾವ ಥರ ನಾವು ಗ್ಲೋ ಎಫೆಕ್ಟ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಹಾಗಂದರೆ ಇದನ್ನು ಡ್ರೀಮಿ ಗ್ಲೋ ಅಂತ ಕರೀತಾರೆ. ಸೊ ಒಂದು ಸೀನ್ ನೀವು ಫಾರ್ ಎಕ್ಸಾಂಪಲ್ ನೈಟಲ್ಲಿ ಶೂಟ್ ಮಾಡಿರೋದಿರ್ಬೋದು, ಅಥವಾ ಒಂದು ಬೆಳಿಗ್ಗೆ ಸನ್ರೈಸ್ ಶೂಟ್ ಮಾಡಿದರೆ, ಅದೇ ರೀತಿ ಎಲ್ಲಿ ತುಂಬ ಲೈಟ್ಸ್ ಜಾಸ್ತಿ ಇರುತ್ತೆ, ಸೊ ಅದನ್ನು ನಾವು ಗ್ಲೋ ಅಂದರೆ ಲೈಟ್ನಿಂಗ್ ಸ್ವಲ್ಪ ಗ್ಲೋ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ಈ ಗ್ಲೋ ಎಫೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನು ಯಾವ ಥರ ನಾವು ಪ್ರೀಮಿಯರ್ ಪ್ರೋಲ್ ಕ್ರಿಯೇಟ್ ಮಾಡೋಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಫುಟೇಜ್ನ ಇಂಪೋರ್ಟ್ ಮಾಡ್ಕೊಂಡು ಟೈಮ್ ಲೈನ್ಲಿ ಈ ಥರ ಪ್ಲೇಸ್ ಮಾಡಿ. ನೆಕ್ಸ್ಟ್ ಇದೇ ಫುಟೇಜ್ನ ಡೂಪ್ಲಿಕೇಟ್ ಮಾಡಿ ಈ ಥರ ಮೇಲ್ಗಡೆ ತಗೊಂಡು, ಹಾಗಾದರೆ ಆಪ್ಷನ್ ಅಥವಾ ಆಲ್ಟ್ ಪ್ರೆಸ್ ಮಾಡಿ ಈ ಥರ ನೀವು ಡ್ರ್ಯಾಗ್ ಮಾಡಿದ್ರೆ ಮೇಲ್ಗಡೆ ಬರುತ್ತೆ. ಸೊ ಇವಾಗ ನಮಗೆ ಒಂದೇ ವಿಡಿಯೋನ ಮೇಲ್ಗಡೆ ಕೆಳಗಡೆ ಎರಡು ಲೇಯರ್ ಪ್ಲೇಸ್ ಮಾಡಿ. ಸೊ ಮೇಲ್ಗಡೆ ಲೇಯರಲ್ಲಿ 2 ಎಫೆಕ್ಟ್ಸ್ ಆ್ಯಡ್ ಮಾಡಬೇಕು ನಾವು. ಈಗ ಫಸ್ಟ್ ಒನ್ ಯಾವುದಂದರೆ ಲೂಮಾಕಿ ಅಂತ ಇರುತ್ತೆ. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಅದೇ ರೀತಿ ಗಾಷಿಯನ್ ಬ್ಲರ್ನ ಅಪ್ಲೈ ಮಾಡಿ ಮೇಲ್ಗಡೆ ಲೇಯರ್ನ. ನೆಕ್ಸ್ಟ್ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಫಸ್ಟ್ ನಮಗೆ ಲೂಮಾಕಿ ಥ್ರೆಶೋಲ್ಡ್ ಇರುತ್ತಲ್ವ, ಅದೊಂದು 85 ಇಟ್ಕೊಂಡು ಮತ್ತು ಕಟ್ ಆಫ್ ಅಂತ ಐತೆ, ಅದನ್ನು ಒಂದು 85 ಇರಲಿ. ಸೊ ಇವಾಗ ನಮ್ಗೆ ಯಾವುದೇ ರೀತಿ ಚೇಂಜಸ್ ಆಗಲಿ, ಏನಕ್ಕೆ ಅಂದರೆ ಗಾಷಿಯನ್ ಈ ಬ್ಲರ್ನೆಸ್ನ ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ಆಗುತ್ತೆ. ಇವಾಗ ನೋಡಿ ಗಾಷಿಯನ್ ಬ್ಲರ್ ಐತಲ್ಲ, ಅದನ್ನು ಸ್ವಲ್ಪ ನಾನು ಈ ಥರ ಇನ್ಕ್ರೀಸ್ ಮಾಡ್ತೀನಿ, ಒಂದು 100 ಆ ಥರ. ಸೊ ಇವಾಗ ನೋಡಿ ಒಂದು ಬ್ಲರ್ ಕ್ರಿಯೇಟ್ ಆಗುತ್ತೆ ನೋಡಿ. ಥ್ರೆಶೋಲ್ಡ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಕಟ್ ಆಫ್ ಸ್ವಲ್ಪ ಓಕೆ, ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಈ ಥರ ಬರುತ್ತೆ. ಬಟ್ ಬ್ಲರ್ನೆಸ್ನೇ ನೀವು ರೆಡ್ಯೂಸ್ ಮಾಡ್ಬೋದು. ಹಂಗೂ ಇಲ್ಲ ನಮ್ಗೆ ಇದೇ ಥರ ಗ್ಲೋ ಬೇಕು, ಬಟ್ ಇಂಟೆನ್ಸಿಟಿ ನಿಮ್ಗೆ ಕಡಿಮೆ ಆಗಬೇಕಂದ್ರೆ ಒಪ್ಯಾಸಿಟಿ ಅಂತ ಇರುತ್ತೆ ಮೇಲ್ಗಡೆ. ಸೊ ಒಪ್ಯಾಸಿಟಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಗ್ಲೋ ಎಲ್ಲ ಹಂಗೆ ಇರುತ್ತೆ, ಬಟ್ ವಿಸಿಬಿಲಿಟಿ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಇವಾಗ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬಟ್ ಬೇಕಾದ್ರೆ ನೀವು ಇನ್ಕ್ರೀಸ್ ಮಾಡಿ, ನಿಮ್ಗೆ ಎಷ್ಟು ಬೇಕು ಆ ಸೀನ್ ಎಷ್ಟು ಇನ್ಕ್ರೀಸ್ ಈ ಥರ ಇದ್ಬೇಕು ಕರೆಕ್ಟಾಗಿ ನೋಡಿ. ನಿಮ್ಗೆ ಎಲ್ಲೇ ಲೈಟ್ ಜಾಸ್ತಿ ಐತೆ ಆ ಪಾಯಿಂಟಲ್ಲಿ ನಮ್ಗೆ ಈ ಥರ ಗ್ಲೋ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಮೇಲ್ಗಡೆ ಲೇಯರ್ ಆಫ್ ಮಾಡಿದ್ರೆ ದಿಸ್ ಇಸ್ ಬಿಫೋರ್ ಆ್ಯಂಡ್ ದಿಸ್ ಇಸ್ ಆಫ್ಟರ್. ಸೊ ಈ ಗ್ಲೋ ಎಫೆಕ್ಟ್ನ ನೀವು ಯಾವುದೋ ಒಂದು ಸೀನ್ಗೆ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು. ಸೊ ಇದೇ ರೀತಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು.